ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಗೆಳೆಯರೇ, ಭಾರತದ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿ ವ್ಯವಸ್ಥೆ ಇಂದು ಒಂದು ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿದೆ. ಬ್ರಹ್ಮೋಸ್ ಹೆಸರು ಕೇಳಿದರೆ ಶತ್ರುಗಳಿಗೆ ನಡುಕ ಬರುತ್ತಿತ್ತು. ಆದರೆ ಇಂದು ಅದೇ ಬ್ರಹ್ಮೋಸ್ನ ಉತ್ಪಾದನೆ ಬರೋಬ್ಬರಿ 50% ಕುಸಿದಿದೆ. ಇದು ಕೇವಲ ಒಂದು ತಾಂತ್ರಿಕ ತೊಂದರೆಯಲ್ಲ, ಇದು ಹಿಂದೂ ಮಹಾಸಾಗರದಲ್ಲಿ ಶಕ್ತಿ ಸಮತೋಲನವನ್ನೇ ಬದಲಾಯಿಸಬಹುದಾದ ಒಂದು ಬಿಕ್ಕಟ್ಟು. ಹಾಗಾದರೆ ಏನಾಯಿತು, ಯಾಕಾಯಿತು ಮತ್ತು ಇದರ ಪರಿಣಾಮ ಏನು ನೋಡೋಣ ಬನ್ನಿ. ಮೊದಲು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳೋಣ ಸ್ನೇಹಿತರೆ. ಬ್ರಹ್ಮೋಸ್ ಕ್ಷಿಪಣಿ ಭಾರತೀಯ ನೌಕಾಪಡೆಗೆ ಮೊದಲ ಆತ್ಮರಕ್ಷಣೆಯ ಆಯುಧ. ಹಾರ್ಮೋಸ್ ಸ್ಟ್ರೈಟ್ನಿಂದ ಹಿಡಿದು ಮಲಕ್ಕಾ ಸ್ಟ್ರೈಟ್ನವರೆಗೆ ಈ ಸಮುದ್ರ ಮಾರ್ಗಗಳು ಜಗತ್ತಿನ ವ್ಯಾಪಾರದ ಜೀವನಾಡಿ. ಭಾರತದ ಡೆಸ್ಟ್ರಾಯರ್ಸ್ಗಳು ಈ ನೀರಿನಲ್ಲಿ ಗಸ್ತು ತಿರುಗುತ್ತವೆ, ಸಮುದ್ರ ದರೋಡೆಯನ್ನು ನಿಯಂತ್ರಿಸುತ್ತವೆ. ಆ ಡೆಸ್ಟ್ರಾಯರ್ಸ್ನ ಶಕ್ತಿ ಎಲ್ಲಿಂದ ಬರುತ್ತದೆ? ಅದೇ ಬ್ರಹ್ಮೋಸ್ನಿಂದ. ಚೀನಾ ಈಗ ಹಿಂದೂ ಮಹಾಸಾಗರದಲ್ಲಿ ತನ್ನ ಉಪಸ್ಥಿತಿಯನ್ನು ಹೆಚ್ಚಿಸುತ್ತಿದೆ. ಇರಾನ್ನ ಜೊತೆ ಕೈಜೋಡಿಸಿ ಒಂದು ಹೊಸ ಮುಂಭಾಗವನ್ನೇ ತೆರೆದಿದೆ. ಇಂತಹ ಸ್ಥಿತಿಯಲ್ಲಿ ಬ್ರಹ್ಮೋಸ್ನ ಉತ್ಪಾದನೆ ಅರ್ಧಕ್ಕೆ ನಿಂತಿದೆ ಅಂದರೆ ಅದು ಎಷ್ಟು ಗಂಭೀರ ಎಂದು ನೀವೇ ಯೋಚಿಸಿ. ಈಗ ಮುಖ್ಯ ಪ್ರಶ್ನೆ, ಉತ್ಪಾದನೆ ಯಾಕೆ ಕುಸಿಯಿತು? ಶತ್ರು ದೇಶ ಏನಾದರೂ ಮಾಡಿತಾ ಅಂತ? ಇಲ್ಲ. ಹೊರಗಿನ ಯಾವುದಾದರೂ ಒತ್ತಡ ಇತ್ತಾ? ಇಲ್ಲ. ಇದು ಸಂಪೂರ್ಣ ನಮ್ಮದೇ ಆಡಳಿತದ ತಪ್ಪು. ಸ್ನೇಹಿತರೆ, ಏನಾಯಿತು ಅಂದರೆ ಹೈದರಾಬಾದ್ನಲ್ಲಿ ಬ್ರಹ್ಮೋಸ್ನ ಮುಖ್ಯ ಉತ್ಪಾದನಾ ಘಟಕವಿದೆ. ಉತ್ಪಾದನೆಯನ್ನು ವಿಸ್ತರಿಸಬೇಕು ಅಂತ ಒಳ್ಳೆಯ ಉದ್ದೇಶದಿಂದ ಲಕ್ನೋ ಮತ್ತು ಪಿಲಾನಿನಲ್ಲಿ ಹೊಸ ಘಟಕಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಯಿತು. ಅಲ್ಲಿಯವರೆಗೆ ಎಲ್ಲವೂ ಸರಿ ಇತ್ತು. ಆದರೆ ಏನಾಯಿತು ಅಂದರೆ ಆ ಹೊಸ ಘಟಕಗಳು ಇನ್ನೂ ಕಾರ್ಯಾರಂಭ ಮಾಡುವ ಮೊದಲೇ ಹೈದರಾಬಾದ್ನ ಮುಖ್ಯ ಘಟಕದಿಂದ 56 ಅನುಭವಿ ತಂತ್ರಜ್ಞರನ್ನು ಮತ್ತು ಹಿರಿಯ ಇಂಜಿನಿಯರ್ಗಳನ್ನು ಅಲ್ಲಿಗೆ ವರ್ಗಾಯಿಸಲಾಯಿತು. ಸ್ನೇಹಿತರೆ, ಇದು ಸಾಮಾನ್ಯ ನೌಕರರ ವರ್ಗಾವಣೆ ಅಲ್ಲ. ರಾಮ್ಜೆಟ್ ಇಂಜಿನ್ ಜೋಡಣೆ ಮಾಡುವ ಒಬ್ಬ ಮಾಸ್ಟರ್ ಟೆಕ್ನಿಷಿಯನ್. ಆ ಕೌಶಲ್ಯ ಪಡೆಯಲು ವರ್ಷಗಟ್ಟಲೆ ಅನುಭವ ಬೇಕು. ಅದನ್ನು ಒಂದು ದಿನದಲ್ಲಿ ಹೊಸಬರಿಗೆ ಕಲಿಸಲು ಸಾಧ್ಯವಿಲ್ಲ. ಮೂಲ ಘಟಕ ಖಾಲಿಯಾಯಿತು, ಹೊಸ ಘಟಕ ಇನ್ನೂ ಸಿದ್ಧವಾಗಿಲ್ಲ. ನಡುವೆ ಉತ್ಪಾದನೆಯು ನೆಲಕಚ್ಚಿತು. ಇದರ ಜೊತೆ ಹತಾಶರಾದ ಅನೇಕ ತಂತ್ರಜ್ಞರು ರಾಜೀನಾಮೆ ನೀಡುತ್ತಿದ್ದಾರೆ ಎಂದು ವರದಿಗಳು ಹೇಳುತ್ತವೆ. ಈ ಉತ್ಪಾದನಾ ಕುಸಿತವು ನೇರವಾಗಿ ನೌಕಾಪಡೆಯ ಮೇಲೆ ಬಿದ್ದಿದೆ. ಭಾರತದ ಡೆಸ್ಟ್ರಾಯರ್ಸ್ಗೆ ಸಮಯಕ್ಕೆ ಸರಿಯಾಗಿ ಕ್ಷಿಪಣಿಗಳು ತಲುಪುತ್ತಿಲ್ಲ. ಅಂದರೆ ಆ ಹಡಗುಗಳು ಅರ್ಧ ಖಾಲಿ ಮ್ಯಾಗಝೈನ್ಗಳೊಂದಿಗೆ ಸಮುದ್ರಕ್ಕಿಳಿಯಬೇಕಾದ ಪರಿಸ್ಥಿತಿ ಬರಬಹುದು. ಇದು ಯುದ್ಧ ತಂತ್ರದ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ. ಜಾಗತಿಕ ವ್ಯಾಪಾರಕ್ಕೆ ಅಪಾಯ. ಸ್ನೇಹಿತರೆ, ಇದು ಕೇವಲ ಭಾರತದ ಸಮಸ್ಯೆ ಅಲ್ಲ, ಇದು ಇಡೀ ಜಗತ್ತಿನ ವ್ಯಾಪಾರದ ಮೇಲೆ ಪರಿಣಾಮ ಬೀರುತ್ತದೆ. ಹಿಂದೂ ಮಹಾಸಾಗರದ ಮೂಲಕ ಹಾದು ಹೋಗುವ ಹಡಗುಗಳಿಗೆ ಭಾರತದ ಟ್ರೈಕಟ್ ವಿಲ್ ಖ್ಯಾತಿ ಒಂದು ದೊಡ್ಡ ರಕ್ಷಣೆ ಇದ್ದಂತೆ. ಆ ಖ್ಯಾತಿಯು ಕಡಿಮೆಯಾದರೆ ವಿಮಾ ಪ್ರೀಮಿಯಂ ಏರಬಹುದು, ಸರಕು ಸಾಗಣೆ ದುಬಾರಿಯಾಗಬಹುದು. ಚೀನಾ ಈಗ ತನ್ನ ಹಡಗು ನಿರ್ಮಾಣ ಕಾರ್ಯಕ್ರಮವನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ಅಮೆರಿಕಾದ ಫೋರ್ಡ್ ಕ್ಲಾಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಮೀರಿಸಲು ಒಂದು ಸೂಪರ್ ಕ್ಯಾರಿಯರ್ ನಿರ್ಮಾಣದಲ್ಲಿದೆ. ಇಂತಹ ಸಮಯದಲ್ಲಿ ಭಾರತದ ಬ್ರಹ್ಮೋಸ್ ಉತ್ಪಾದನೆ ತಡವಾದರೆ ಶಕ್ತಿ ಸಮತೋಲನ ಚೀನಾ ಕಡೆ ವಾಲಬಹುದು. ಅಂತಾರಾಷ್ಟ್ರೀಯ ಒಪ್ಪಂದಗಳ ಮೇಲೆ ಪ್ರಭಾವ. 2026ರ ಆರಂಭದಲ್ಲಿ ಇಂಡೋನೇಷ್ಯಾ ಬ್ರಹ್ಮೋಸ್ ಕ್ಷಿಪಣಿಗಳಿಗಾಗಿ ಭಾರತದೊಂದಿಗೆ ದೊಡ್ಡ ಒಪ್ಪಂದವನ್ನು ಮಾಡಿಕೊಂಡಿದೆ. ಸುಂದಾ ಮತ್ತು ಲೋಂಬೋಕ್ ಸ್ಟ್ರೈಟ್ಸ್ ರಕ್ಷಣೆಗಾಗಿ UAE ಮತ್ತು ಫಿಲಿಪೈನ್ಸ್ ಕೂಡ ಈ ಪರಿಸ್ಥಿತಿಯನ್ನು ಬಹಳ ಹತ್ತಿರದಿಂದ ಗಮನಿಸುತ್ತಿವೆ.
ಈಗ ಉತ್ಪಾದನೆಯು ಅರ್ಧಕ್ಕೆ ನಿಂತಿರುವ ಕಾರಣ ಭಾರತ ಆ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಸಮಯಕ್ಕೆ ಸರಿಯಾಗಿ ಪೂರೈಸಬಲ್ಲದ ಎಂಬ ಪ್ರಶ್ನೆ ಎದ್ದಿದೆ. ಮೇಡ್ ಇನ್ ಇಂಡಿಯಾ ರಕ್ಷಣಾ ಪರಿಹಾರಗಳ ಮೇಲೆ ವಿಶ್ವದ ನಂಬಿಕೆ ಕುಸಿಯಬಾರದು. ಇದು ಭಾರತಕ್ಕೆ ಬಹಳ ದೊಡ್ಡ ಸವಾಲು. ಸೌತ್ ಈಸ್ಟ್ ಏಷ್ಯಾ ದೇಶಗಳಿಗೆ ಬ್ರಹ್ಮೋಸ್ ಕೇವಲ ಒಂದು ಶಸ್ತ್ರಾಸ್ತ್ರ ಅಲ್ಲ, ಅದು ಸೌತ್ ಚೈನಾ ಸೀ ವ್ಯಾಪಾರ ಮಾರ್ಗಗಳನ್ನು ತೆರೆದಿಡುವ ಒಂದು ಕೀಲಿಕೈ. ತಜ್ಞರುಗಳ ಅಭಿಪ್ರಾಯ ಏನೆಂದರೆ 2026ರ ಅಂತ್ಯದ ವೇಳೆಗೆ ಈ ತಂತ್ರಜ್ಞರ ಸಮಸ್ಯೆ ಮತ್ತು ತಾಂತ್ರಿಕ ಅಡೆತಡೆಗಳನ್ನು ಪರಿಹರಿಸದಿದ್ದರೆ ಈ ತೊಂದರೆ ದೀರ್ಘಕಾಲಿಕ ರೂಪವನ್ನು ತಾಳಬಹುದು. ಭಾರತ ಈ ಸಂಕಷ್ಟದಿಂದ ಹೊರಬರಲೇಬೇಕು ಮತ್ತು ಬರುತ್ತದೆ ಎಂಬ ವಿಶ್ವಾಸ ನಮಗಿದೆ. ಆದರೆ ಇದು ಒಂದು ಎಚ್ಚರಿಕೆಯ ಗಂಟೆ. ರಕ್ಷಣಾ ಉತ್ಪಾದನೆಯಲ್ಲಿ ವಿಸ್ತರಣೆ ಮಾಡುವಾಗ ಮೂಲ ಸಾಮರ್ಥ್ಯವನ್ನು ದುರ್ಬಲಗೊಳಿಸಬಾರದು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.